ವಿವೇದವರು ಕಸ ವಿಂಗಡಣೆ ಮಾಡಿಸ್ಬೇಕು, ಅದನ್ನ ಮಷಿನ್ ವರ್ಕ್ ಆಗ್ಬೇಕು ಅನ್ನುವಂಥ ತಂತ್ರಜ್ಞಾನವನ್ನ ಆವಿಷ್ಕಾರ ಮಾಡಿರುವುದು ವಿಶ್ವದಲ್ಲಿ ಮೊದಲ ಕಂಪನಿಯನ್ನು ನಾವು ಸ್ಥಾಪನೆ ಮಾಡಿದ್ವಿ. ಏನ್ ಐಡಿಯಾ ಆಯ್ತು, ಯಾವ ಸ್ವರೂಪದಲ್ಲಿ ಆ ಕನಸು ಸಾಕಾರ ಆಯ್ತು? ಸೊ ನಾ ಆರ್ಟಿ ಕಾಲೇಜಲ್ಲಿ ಓದ್ತಾ ಇದ್ದೆ. ನಿಮ್ಗೆಲ್ಲರಿಗೂ ಗೊತ್ತು, ನಮ್ಮ ಬ್ಯಾಂಗ್ಳೂರಲ್ಲಿ ಎಷ್ಟೋ ಕಷ್ಟಪಟ್ಟು ನಾವು ಸೆಗ್ರಿಗೇಟ್ ಮಾಡಿದ್ರು, ನಾಟ್ ಓನ್ಲಿ ಬ್ಯಾಂಗ್ಳೂರ್, ಇಡೀ ಇಂಡಿಯಾದಲ್ಲಿ ಕಸ ಸಮ್ ಹೌ ಸ್ಟ್ರೀಟ್ ಅಲ್ಲಿ ಬಂದ್ಬಿಡುತ್ತೆ. ಆ ಕಸ ಲ್ಯಾಂಡ್ಫಿಲ್ ಅಲ್ಲಿ ಹೋಗುತ್ತೆ, ಅಲ್ಲಿ ಬರ್ನ್ ಆಗುತ್ತೆ, ಕಿಡ್ಸ್ ರೆಸ್ಪಿರೇಟರಿ ಕ್ಯಾನ್ಸರ್ ಜೊತೆ ಹುಡ್ತಾ ಇದ್ದಾರೆ ಆಲ್ರೆಡಿ. ಈ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಇರಬೇಕು, ಅಂಡ್ ಇಂಡಿಯಾದಿಂದ ಇರಬೇಕು, ಇಂಡಿಯನ್ ಪ್ರಾಬ್ಲಮ್ಗೆ. ಹಾರ್ಡ್ ನಾವು ಸ್ಟಾರ್ಟ್ ಮಾಡಿರೋದು, ಐ ಸ್ಟಾರ್ಟೆಡ್ ರೈಟ್ ಔಟ್ ಆಫ್ ಕಾಲೇಜ್. ಒಂದು ಮಷೀನ್ ಮಾಡೋಣ, ಆ ಮಷೀನ್ ನಮ್ಮ ಸ್ಟ್ರೀಟ್ ಅಲ್ಲಿ ಇರೋ ಕಸನ ತಗೊಂಡು ಸೆಪರೇಟ್ ಮಾಡ್ಬಿಟ್ರೆ, ಪ್ಲಾಸ್ಟಿಕ್ಸ್ ಫುಡ್ ಎಲ್ಲ ಸೆಪರೇಟ್ ಮಾಡ್ಬಿಟ್ರೆ, ದೆನ್ ಅದನ್ನ ರೀಸೈಕಲ್ ಮಾಡ್ಬಿಟ್ಟು ಅದನ್ನ ರೀಸೈಕಲ್ ಮಾಡಿದ್ರೆ ವಾಪಸ್ ಹೋಗಲ್ಲ ಲ್ಯಾಂಡ್ಫಿಲ್. ಅದು ದಟ್ ವಾಸ್ ದ ಥಾಟ್ ಪ್ರಾಸೆಸ್. ಬಟ್ ಇದು 3 years ನಾವು ಲ್ಯಾಂಡ್ಫಿಲ್ ಅಲ್ಲಿ ರ್ಯಾಕ್ ಪಿಕರ್ ತರ ಕೆಲಸ ಮಾಡಿ ಆ ಮಷೀನ್ ತಯಾರು ಮಾಡಿದ್ವಿ. ನಾವು ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಹೇಳಿದ್ರು ಆಗಲ್ಲ ಅಂತ, ಬಟ್ ತುಂಬಾ ಸಪೋರ್ಟ್ ಸಿಕ್ತು. ಅಂಡ್ ಕರ್ನಾಟಕ ಗವರ್ಮೆಂಟ್ ಗ್ರಾಂಟ್ ಕೊಟ್ಟರು ಟು ಬಿಗಿನ್. ಎಸ್, ನನ್ನ ಫಸ್ಟ್ ಮಷೀನ್ ಲಿಟರಲಿ ಮೋಟರ್ಗೆ ಜಂಪ್ ಮಾಡಿ ಬಂತು ರೈಟ್ ವೆನ್ ಐ ಹ್ಯಾಡ್ ಕಾಲ್ಡ್ ಅಥಾರಿಟೀಸ್. ಬಟ್ ಈಗ ಆ ಸೇಮ್ ಮಷೀನ್ ನಮ್ಮ ಬ್ಯಾಂಗ್ಳೂರಲ್ಲೇ ಅಂಡ್ 7 other states ಅಲ್ಲಿ 200 tons a day, 100 tons a day ಮಾಡ್ತಾ ಇದ್ದೀವಿ. ಅಂಡ್ ನಾಟ್ ಓನ್ಲಿ ಇನ್ ಇಂಡಿಯಾ ಬಟ್ ಫಿಲಿಪೀನ್ಸ್, ಸೌತ್ ಆಫ್ರಿಕಾ, ಕೀನ್ಯಾ, UAE ಅಲ್ಲಿನೂ ಲಾಂಚ್ ಮಾಡಿದ್ದೀವಿ. ಬಟ್ ಅಲ್ಲಿ ಸ್ಟಾಪ್ ಮಾಡಿಲ್ಲ, ಪ್ರಾಬ್ಲಮ್ ಇಸ್ ಸ್ಟಾಪ್. ಅದೇ ಸೆಪರೇಟ್ ಮಾಡಿದ ತಕ್ಷಣ ಯಾರಾದ್ರೂ ಬಂದು ರಿಸೈಕಲ್ ಮಾಡ್ಕೊತಾರೆ ಅಂತ ಅನ್ಕೊಂತ ಇದೆ. ಬಟ್ ಹಸಿ ಕಸ ಬಯೋಗ್ಯಾಸ್ ಮಾಡ್ತಾರೆ, ಕಾಂಪೋಸ್ಟ್ ಮಾಡ್ತಾರೆ. ಬಟ್ ನಮ್ಮ ಪ್ಲಾಸ್ಟಿಕ್ಸ್ ಏನಿದೆ, ನಾವೇನು ಹೋಗಿದ್ದೀವಲ್ಲ, ಅದರಲ್ಲಿ ಚಿಪ್ಸ್ ಪ್ಯಾಕೆಟ್, ಬಿಸ್ಕೆಟ್ ರ್ಯಾಪರ್ ಎಲ್ಲ ಇರುತ್ತೆ. ಅದಕ್ಕೆ ಯಾರಿಗೂ ಬೇಡ. ಅದು ನೀವು ನೋಡಿದ್ರೆ ಸ್ಟ್ರೀಟ್ ಅಲ್ಲಿ ಅದು ಮಾತ್ರ ಸಿಗುತ್ತೆ. ಪೆಟ್ ಬಾಟಲ್ ಸಿಗಲ್ಲ, ಶಾಂಪೂ ಬಾಟಲ್ ಸಿಗಲ್ಲ, ಅದೆಲ್ಲ ವ್ಯಾಲ್ಯೂ ಇದೆ. ಸೊ ನಮ್ಮ ಕಡೆ ಯಾರಿಗೂ ಬೇಡ ಪ್ಲಾಸ್ಟಿಕ್ಸ್ ಬರ್ತಾ ಇತ್ತು. ಅದ್ರ ಜೊತೆ ಏನಾದ್ರೂ ಮಾಡ್ಬೇಕು ಅಂತ ಇನ್ನೊಂದು ಟೆಕ್ನಾಲಜಿನ ಕಂಡುಹಿಡಿದ್ವಿ. ಅದರಲ್ಲಿ ಪ್ಲಾಸ್ಟಿಕ್ಸ್ ಅನ್ನ ಪ್ಲೈವುಡ್ ತರ ಮಾಡ್ತಾ ಇದ್ದೀವಿ. ಈಗ ಪ್ಲೈವುಡ್ ಮಾಡ್ಲಿಕ್ಕೆ ನೀವು ಟ್ರೀ ಕಟ್ ಮಾಡ್ತಾ ಇದ್ದೀರಾ, ಬಟ್ ನಮ್ ಪ್ಲಾಸ್ಟಿಕ್ಸ್ ಅನ್ನು ಯೂಸ್ ಮಾಡಿ ಪ್ಲೈವುಡ್ ಮಾಡಿದ್ರೆ ಇಡೀ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಿಮ್ಮ ಈ ಆವಿಷ್ಕಾರಗಳು ಹೀಗೆ ಮುಂದುವರಿಲಿ ಅಂತ ಆಶಿಸ್ತಾ ನಮ್ಮ ಈ ಪುರಸ್ಕಾರವನ್ನು ಸ್ವೀಕಾರ ಮಾಡಿದ್ದಕ್ಕೆ ಧನ್ಯವಾದಗಳು, ಮತ್ತೊಮ್ಮೆ ಅಭಿನಂದನೆಗಳು. ಅಭಿಷೇಕ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ